ಈ ವಿವಾಹ ದೋಷ ಅಂತಕ್ಕಂಥದ್ದಕ್ಕೆ ಒಂದು 4 ಹೆಸರು ಹೇಳ್ತೀನಿ. ಉದಾಹರಣೆಗೆ ಏನು, ಜ್ಯೇಷ್ಠ, ಮೂಲ, ಆಶ್ಲೇಷ, ವಿಶಾಖ ಈ 4 ನಕ್ಷತ್ರದಲ್ಲಿ ಇರ್ತಕ್ಕಂಥವರು ಕರೆ ಮಾಡೋರಿದ್ದರೆ, ಜ್ಯೇಷ್ಠ, ಮೂಲ, ವಿಶಾಖ, ಆಶ್ಲೇಷ ನಕ್ಷತ್ರದ ಹೆಣ್ಣಾಗಿರಲಿ ಗಂಡಾಗಿರಲಿ ಇದ್ದರೆ ಕರೆ ಮಾಡುವುದಾದರೆ ನಿಮ್ಮೊಟ್ಟಿಗೆ ಇವತ್ತು ಸಂಧಾನ ಮಾಡೋಣ. ಏನು ನಿಮ್ಮ ಒಳಗಡೆ ಏನಿದೆ ಅದರ ರಹಸ್ಯ ಏನು ಅಂತ ನಾನು ಹೇಳ್ತೀನಿ. ನಿಮ್ಮ ಒಳಗಡೆ ಏನಿದೆ ಅಂತಕ್ಕಂಥ ವಿಚಾರ ನೀವು ಮುಂದೆ ಇಟ್ಟಾಗ ಒಂದಕ್ಕೊಂದು ಅರ್ಥಗರ್ಭಿತವಾದ ವಿಚಾರ ಆದಾಗ ಮದುವೆ ಮಾಡೋರು ಅಥವಾ ಮದುವೆ ಮಾಡ್ಕೊ ಅಂತ ಹೇಳೋ ಮಹಾನೀಯರು ಸ್ವಲ್ಪ ತಿಳ್ಕೊಬೋದು ಅಂತ ಅನ್ಕೋತೀನಿ. ಯಾಕೆ ಅಂದರೆ ವಿವಾಹಕ್ಕೆ ದೋಷ ಅಂತಕ್ಕಂಥದ್ದು ಇರುವುದೇ ರಹಸ್ಯಕರವಾದ ಒಂದು ಗುಟ್ಟಿದೆ. ವಿವಾಹ ದೋಷ ಅಂತ ಹೇಳುವುದು ರಹಸ್ಯಕರವಾದ ಒಂದು ಗುಟ್ಟಿದೆ. ಆ ಗುಟ್ಟು ಇಲ್ಲಿವರೆಗೂ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಇಲ್ಲಿವರೆಗೂ ಯಾರೂ ಬಾಯಿ ಬಿಚ್ಚಿಲ್ಲ. ಶುಭ ವಿವಾಹ ಅಂತ ಪತ್ರಿಕೆಯಲ್ಲಿ ಬರೀತಕ್ಕಂಥ ಗಣಪಂಡಿತರುಗಳಿಗೆ ನಾನೊಂದು ಪ್ರಶ್ನೆ. ಶುಭ ವಿವಾಹ, ಶುಭ ಲಗ್ನ, ಬರೀ ಸುಳ್ಳು ಸುಳ್ಳು ಸುಳ್ಳು. ಸರಿ ಹೋಗಿಲ್ವಲ್ಲ ಇವರು. ಶುಭ ಅಂದಮೇಲೆ ಸರಿ ಇರಬೇಕಿತ್ತು ಅವರು ಅಲ್ವಾ, ಕಿತ್ತೋಯ್ತು. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಹೇಳ್ತಾರಲ್ಲ, ಅಂಡರ್ಸ್ಟ್ಯಾಂಡಿಂಗ್, ಅದು ಯಾವುದು ಅಂಡರ್ಸ್ಟ್ಯಾಂಡಿಂಗೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಶುಭ ಅಂದಮೇಲೆ ಶುಭ ಆಗಬೇಕದು, ಆಗಿಲ್ಲ ಅಲ್ಲ ಅಲ್ವಾ. ಈಗ ನನಗೆ ಪ್ರಶ್ನೆ ಹಾಕ್ಬೋದು, ಹಾಗಿದ್ದ ಮೇಲೆ ನೀವು ಶುಭ ಯಾವುದು ಅಂತ ಹೇಳ್ತೀರಾ ಅಂತ ಕೇಳ್ಬೋದು. ಶುಭ ಇಲ್ಲವೇ ಇಲ್ಲರಿ, ಯಾಕಿಲ್ಲ ಅಂತ ಕೇಳಿ ಹೇಳೋಣ. ಶುಭ ಅಂದರೆ ಯಾವುದು ಅಂದರೆ ನಿನ್ನ ಬಗ್ಗೆ ನೀನು ಯಾವತ್ತು ತಿಳ್ಕೊತೀಯೋ ಆ ದಿನದಿಂದ ಶುಭ. ಇದಕ್ಕೆ ಯಮಗಂಡ ಕಾಲ, ರಾಹು ಕಾಲ, ಅಮಾವಾಸ್ಯೆ, ಪೌರ್ಣಮಿ, ಮಂಗಳವಾರ, ಶನಿವಾರ, ನಥಿಂಗ್, ಝೀರೋ. ನಿನ್ನನ್ನು ನೀನು ತಿಳ್ಕೊಂಡಾಗ, ಹೆಣ್ಣಾಗಲಿ ಗಂಡಾಗಲಿ, ನಿನ್ನನ್ನು ನೀನು ಅರ್ಥ ಮಾಡಿಕೊಂಡಾಗ ಏನದು ನಂದು ತಪ್ಪು ಯಾವುದು ಅಂತ ತಿಳ್ಕೊಂಡವನಿಗೆ, ನಾನು ತಪ್ಪು ತಿಳ್ಕೋಬೇಕು ಅಂದವನಿಗೆ ಪ್ರತಿ ಕ್ಷಣ ಶುಭ. ಜಗಳ ಬರಲ್ಲ, ಬೇಜಾರಾಗಲ್ಲ, ಕೋಪ ಬರಲ್ಲ, ಸಮಸ್ಯೆ ಉದ್ಭವ ಆಗಲ್ಲ. ಯಾಕಾಯಿತು ಅಲ್ವಾ. ಈಗ ನೀವೆಲ್ಲ ಕೇಳಿ ಮಾಡಿ ಹುಡುಕಿ 10 ಜನ ತಕ್ಕ ಕೇಳಿದೆ, 12 ಜನ ತಕ್ಕ ಕೇಳಿದೆ, ಅವ್ರು ಸರಿ ಅಂದರು, ಇವ್ರು ಸರಿ ಇಲ್ಲ ಅಂದರು, ಶಾಂತಿ ಮಾಡು ಅಂದರು, ಪೂಜೆ ಮಾಡು ಅಂದರು, ಮಾಡಿ 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 ಏನೂ ಆಗಿಲ್ಲ.